ಎಲ್ರಿಗೂ ನಮಸ್ಕಾರ ಅಕ್ಕ. ನಾನು ಈ ಊರಿನ ಎಲ್ಲ ಜನತೆಗೆ ಒಂದು ವಿನಂತಿ ಮಾಡ್ತೀನಿ. ಯಾರಾದರೂ ನಿಮ್ಗೊಂದೊತ್ತು ಊಟ ಇಟ್ಟರೆ ನೀವು ಮರ್ತೋಗಲ್ಲ. ಮೊದಲು 1000 ಅಡಿ ತೆಗೆದ್ರು ನೀರು ಸಿಗ್ತಾ ಇರಲಿಲ್ಲ. ಅಂಥದ್ದು ಕೆರೆಗಳು ತುಂಬಿಸಿ ಇವತ್ತು ನೀರಾವರಿಯಿಂದ ಕೃಷಿ ಬೆಳವಣಿಗೆಗೆ ಸಹಕಾರಿಯಾಗಿದ್ದಾರೆ. ಯೋಗೇಶ್ವರನಾಗೆ ನೀವು 2 ಸಲ ಮೋಸ ಮಾಡಿದ್ದೀರಾ. ಈ ಸಲ ಹಂಗಾಗಬಾರ್ದಕ್ಕ. ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ನಂತರ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ. ಇವತ್ತು ವಿರೋಧ ಪಕ್ಷದವ್ರು ಬರೀ ನಮ್ಮನ್ನು ಬೈತಾರೆ, ಆದರೆ ಬಡವ್ರ ಮನೆಗೆ ಹೊಟ್ಟೆ ತುಂಬಿಸ್ಬೇಕು ಅಂತ 2,000 ಗೃಹಲಕ್ಷ್ಮಿಯಲ್ಲಿ ಕೊಡ್ತಾ ಇದ್ದೀವಿ. ಬಸ್ಸಲ್ಲಿ ಉಚಿತ ಪ್ರಯಾಣ ಇದೆ ಅಕ್ಕ. ನೀವು ಬಸ್ಸಲ್ಲಿ ಒಂದು ದೀಪಾವಳಿ ಹಬ್ಬಕ್ಕೋ ಗಣೇಶನ ಹಬ್ಬಕ್ಕೋ ಮಗಳಿಗೆ ಅರ್ಶಿನ ಕುಂಕುಮ ಕೊಡಕ್ಕೆ ಹೋಗ್ಬೇಕು ಅಂದರೆ 200-300 ರೂಪಾಯಿ ಖರ್ಚು ಬರೋದು. ಮತ್ತೆ ವಾಪಸ್ ಬರಕ್ಕೆ 200-300 ರೂಪಾಯಿ ಖರ್ಚು ಬರೋದು. ಹಾಸನಾಂಬೆ ನೋಡಕ್ಕೆ ಹೋಗೋಣ ಅಂದರೆ 500 ರೂಪಾಯಿ ಖರ್ಚು ಬರೋದು. ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನಕ್ಕೆ ಹೋದ್ರೆ 1000 ರೂಪಾಯಿ ಖರ್ಚು ಬರೋದು. ಅಂತ ಯಾವುದೇ ಖರ್ಚಿಲ್ಲದೆ ಇವತ್ತು ಬಸ್ಸಲ್ಲಿ ಉಚಿತ ಪ್ರಯಾಣ ಮಾಡ್ತಿದ್ದೀರಾ. 2,000 ಕೊಡ್ತಿದ್ದೀವಿ, ಅಕ್ಕಿ ಕೊಡ್ತಿದ್ದೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಸರ್ಕಾರ, ಈ ಮಣ್ಣಿನ ಮಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಯೋಗೇಶ್ವರ್ ಸರ್, ಇವರೆಲ್ಲ ಗೌರವ. ಯೋಗೇಶ್ವರ್ ಸರ್ ಗೆಲುವು, ಚನ್ನಪಟ್ಟಣದ ಗೆಲುವು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮತ್ತೊಂದು ಹಂತಕ್ಕೆ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ದಯವಿಟ್ಟು ಯೋಗೇಶ್ವರನಿಗೆ ನಮ್ಮ ಕ್ರಮ ಸಂಖ್ಯೆ 2 ಹಸ್ತದ ಗುರುತು. ಇಲ್ಲಿ ಎಲ್ಲ ಕೈ ಮೇಲ್ ಮಾಡಿ ಹಿಂಗೆ. ಯಾವ ಗುರುತು ನಮ್ದು? ಹಸ್ತದ ಗುರುತು. ಕ್ರಮ ಸಂಖ್ಯೆ ಎಷ್ಟು? 2. ಕ್ರಮ ಸಂಖ್ಯೆ ಎಷ್ಟು? 2 ಅಂದ್ರೆ ವಿಕ್ಟರಿ. ಈ ಸಿಂಬಲ್ ಅಲ್ಲೇ ಕಾಣಿಸುತ್ತೆ ನಾವು ಗೆದ್ದಿದೀವಿ ಅಂತ. ಕ್ರಮ ಸಂಖ್ಯೆ ಎಷ್ಟಕ್ಕ? ಕ್ರಮ ಸಂಖ್ಯೆ ಎಷ್ಟು? ಜೋರಾಗಿ ಹೇಳ್ಬೇಕೆಷ್ಟು? ಯೋಗೇಶ್ವರ್ ಅಣ್ಣನ್ಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಸುರೇಶ್ ಅಣ್ಣನ್ಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ರಂಗನಾಥ್ ಸರ್ಗೆ, ಉದಯ್ ಅಣ್ಣನ್ಗೆ,